ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಧಾರವಾಡದ ವೈದ್ಯ ಕಿರಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಡಾಕ್ಟರ್ ಪ್ರಿಯಾಂಕಾಗೆ ಚಿಕಿತ್ಸೆ ಮುಂದುವರೆದಿದೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಪ್ರಿಯಾಂಕಾಗೆ ಚಿಕಿತ್ಸೆ ಮುಂದುವರೆದಿದ್ದು ರಂಕಾಸ್ಡೆಲ್ಲೋ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಕೊಲೆ ನಡೆದಿತ್ತು. ಈಗ ಆಲ್ರೆಡಿ ತಾನೇ ಕೊಲೆ ಮಾಡಿರೋದಾಗಿ ಪತ್ನಿ ತನ್ನ ತಪ್ಪನ್ನು ಒಪ್ಕೊಂಡಿದ್ದಾಳೆ. ಮಾನಸಿಕವಾಗಿ ಸಮಸ್ಯೆಯನ್ನು ಪ್ರಿಯಾಂಕಾ ಎದುರಿಸ್ತಾ ಇದ್ದು ಪತಿ ಕೊಲೆ ಬಳಿಕ ಮಗನಿಗೂ ಕೂಡ ಈಕೆ ಚಾಕುವನ್ನು ಇರಿದಿದ್ಲು. ಸದ್ಯ ಆಕೆಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ನೋಡಿ, ತಾನೇ ಕೊಲೆ ಮಾಡಿರೋದಾಗಿ ಈಗ ಆಲ್ರೆಡಿ ಪ್ರಿಯಾಂಕಾ ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಆರೋಪಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಕೊಲೆ ಬಳಿಕ ಆಕೆ ತಾನು ಕೂಡ ಇನ್ಸುಲಿನ್ ಚುಚ್ಕೊಂಡಿದ್ದ ಕಾರಣ ಲೋ ಶುಗರ್ಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಸದ್ಯ ಪ್ರಿಯಾಂಕಾ ಅವರ ಆರೋಗ್ಯ ಅದಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಬಗೆದಷ್ಟು ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ರಂಕಾಸ್ಡೆಲ್ಲೋ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟಲ್ಲಿ ನಡೆದಿದ್ದಂತಹ ಕೊಲೆ ಇದು. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಕೆಗೆ ಚಿಕಿತ್ಸೆಯನ್ನು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮುಂದುವರಿಸಲಾಗಿದೆ. ತಾನೇ ಕೊಲೆ ಮಾಡಿರೋದಾಗಿ ಪತ್ನಿ ಈಗ ಒಪ್ಕೊಂಡಿದ್ದಾಳೆ. ಜೊತೆಗೆ ಮಾನಸಿಕವಾಗಿ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಆಕೆ ಎದುರಿಸ್ತಾ ಇದ್ದಾಳೆ ಅಂತೇಳಿ ತಿಳಿದು ಬಂದಿದೆ. ಪತಿ ಕೊಲೆ ಮಾಡಿದ ಬಳಿಕ ತನ್ನ ಮಗನಿಗೂ ಕೂಡ ಆಕೆ ಚಾಕುವನ್ನು ಇರಿದಿದ್ಲು.